ಸರ್, ಇವತ್ತು ಬೆಂಗಳೂರು ಕಟ್ಟಿದಂತ ನಾಡಪ್ರಭು ಕೆಂಪೇಗೌಡರವರ 516ನೇ ಜಯಂತಿ ಉತ್ಸವದ ದಿನ ಅಂಗವಾಗಿ ನಮ್ಮ ಶಾಸಕರಾದಂತ ಪ್ರಿಯಾಕೃಷ್ಣ ಅವರು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಏನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಸುಮಾರು 1 ಕೋಟಿ ಹಣವನ್ನ ಅನುದಾನವಾಗಿ ನೀಡಿದ್ರು. ಆ ಅನುದಾನದಲ್ಲಿ 5 ಕಡೆ ಅನುಭವ ನಗರದಲ್ಲಿ ಒಂದು ಉದ್ಯಾನವನದಲ್ಲಿ ಅಂಗನವಾಡಿನ ಕಟ್ಟಡನ ಇವತ್ತು ಮಕ್ಕಳಿಗೋಸ್ಕರ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಅರುಂಧತಿ ನಗರದಲ್ಲಿ 2 ಕಟ್ಟಡನ ಉದ್ಘಾಟನೆ ಮಾಡಿ ಪಂತರಪಾಳ್ಯ ನಾಯಿಂಡಹಳ್ಳಿ ವಾರ್ಡಿನ ಪಂತರಪಾಳ್ಯದಲ್ಲಿ ವಾರ್ಡ್ ಆಫೀಸ್ ಪಕ್ಕದಲ್ಲಿ 2 ಅಂಗನವಾಡಿಯನ್ನ ನಿರ್ಮಿಸಿ ಇವತ್ತು ಉದ್ಘಾಟನೆ ಆಗಿದೆ. ಮಕ್ಕಳಿಗೆ ಇವತ್ತಿಂದ ಅದು ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಸುಮಾರು 1 ಕೋಟಿ ಹಣವನ್ನ ಅದಕ್ಕೆ ಅನುದಾನವಾಗಿ ನೀಡಿದ್ರು. ಇದು ಕೇರಡಿಯಲ್ಲಿ ಗುತ್ತಿಗೆದಾರರ ಅನುದಾನದ ಅಡಿಯಲ್ಲಿ ಬಿಲ್ ಆಗ್ತಾ ಇದೆ. ಅವ್ರಿಗೆ 1 ಕೋಟಿ ಕೊಟ್ಟಿದ್ದಾರೆ. ಇವತ್ತು ಮಕ್ಕಳಿಗೋಸ್ಕರ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಈ ಅನುದಾನ ಬಿಡುಗಡೆ ಆಗಿದ್ದು. ನಾನು ಒಬ್ಬ ಇಲ್ಲಿ ಗುತ್ತಿಗೆದಾರ, BBMP ಗುತ್ತಿಗೆದಾರ. ನಮ್ಮ ಇದರಲ್ಲಿ ಸಬ್ ಕಾಂಟ್ರಾಕ್ಟರ್ ಆಗಿ ನಾವು ಕೆಲಸ ಮಾಡಿದ್ವಿ. KDLR ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಿದ್ವಿ. ನನ್ನ ಹೆಸರು ರಮೇಶ್ ಅಂತ, ಇಲ್ಲಿ ಕಾರ್ಯಕರ್ತ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಡಿನ ಜನತೆಗೆ ಕೆಂಪೇಗೌಡರ ಜನ್ಮದಿನದ ಶುಭಾಶಯಗಳೊಂದಿಗೆ ಇವತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಯಿಂಡಹಳ್ಳಿ ವಾರ್ಡ್ನಲ್ಲಿ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಕ್ಕಳಿಗೆ ಅಂಗನವಾಡಿ ಕೇಂದ್ರವನ್ನ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಪ್ರಿಯಾಕೃಷ್ಣರವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನನ್ನ ಹೆಸರು ಮಂಜುನಾಥ್ ಅಂತ, ನಾನು ಇಲ್ಲೇ ನಾಯಿಂಡಹಳ್ಳಿ ವಾರ್ಡ್ನ ಕಾಂಗ್ರೆಸ್ ಕಾರ್ಯಕರ್ತ. ಇಂದು ಕೆಂಪೇಗೌಡ ಜಯಂತಿಯ ಪ್ರಯುಕ್ತ ಸರ್ವ ಜನಾಂಗಕ್ಕೂ ಕೆಂಪೇಗೌಡ ಜಯಂತಿ ಶುಭಾಶಯಗಳನ್ನು ಹೇಳ್ತಾ, ಇಂದು ಪಂತರಪಾಳ್ಯ ಮತ್ತೆ ಅನುಭವ ನಗರ ಮತ್ತೆ ಅರುಂಧತಿ ನಗರದಲ್ಲಿ 5 ಅಂಗನವಾಡಿಗಳನ್ನ ಇವತ್ತು ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಶಾಸಕರಾದಂತ ಸನ್ಮಾನ್ಯ ಶ್ರೀ ಪ್ರಿಯಾಕೃಷ್ಣ ಅವರು ಉದ್ಘಾಟನೆ ಮಾಡಿದ್ರು. ಆ ಕಾರ್ಯಕ್ರಮದೊಂದು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತುಂಬಾ ಚೆನ್ನಾಗಿ ನಡೆದಿದೆ. ಇಲ್ಲಿ ಬಂದಂತ ಎಲ್ಲ ಕಾರ್ಯಕರ್ತರಿಗೂ ಸ್ಥಳೀಯರಿಗೂ ನಮ್ಮ ಪ್ರಿಯಾಕೃಷ್ಣ ಮತ್ತು ನಮ್ಮ ಪಂತರಪಾಳ್ಯದ ವತಿಯಿಂದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ.